ಒಂದು 500. 200 ಅಲ್ಲ, 300 ಅಲ್ಲ, 500 ರೂಪಾಯಿ ಅಲ್ಲ. ಉದ್ಧಾರ ಮಾಡಿದೆಯಲ್ಲ ಏನು ಯಾಕವ 1000 ರೂಪಾಯಿ. ಅಯ್ಯೋ ನೀನು ನಮ್ಮ ಮಮ್ಮಿಗೆ ಏನ್ರ ಬೆಲೆನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋದು. ಇದಪ್ಪ ಇದು ಅಂಗಡಿಲಿ ಒಡವೆ ಅಂಗಡಿಲಿ ಬಸ್ ಕೊಡ್ತಾರಲ್ಲ ಔಟ್ ಮಾಡಿಕೊಂಡು ಹೋಯ್ತದೆ ಫ್ರೀ ಬಸ್ಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನು ಯಾರಲ್ಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನೋಡಿ, ನಾನು ಒಂದು ರೀಲ್ಸಿಗೆ ಹಾಕಿದ್ನಲ್ಲ ಸ್ಯಾರಿ, ಅದು ನಮ್ಮ ಅಮ್ಮಂದು. ಅದು ನಾನು ಪಿಂಕ್, ಇವತ್ತಿಬ್ಬರು ಪಿಂಕ್ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, ಹುಷಾರಿಲ್ಲ ನನಗೆ ಸ್ವಲ್ಪ, ಅಂದರೆ ಫುಡ್ ಪಾಯ್ಸನ್ ಆಗಿತ್ತು. ಆವಾಗಲೇ ಮಾಡಬೇಕಿತ್ತು ವಿಡಿಯೋನ, ಈ ಒಂದು ಬ್ಲಾಗ್ನ, ಬಟ್ ನಾನು ಮರ್ತ್ಕೊಂಬಿಟ್ಟಿದ್ದೆ. ಅದಕ್ಕೆ ಇವಾಗ ನೆನಪಾಯ್ತಲ್ಲ, ಸೊ ಯಾಕೆ ಮಾಡಬಾರ್ದು ಅಂತ ಹೇಳಿ ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಏನು ಗೊತ್ತಾ ಮಮ್ಮಿ, ನಾನು ಡೆಲ್ಲಿಗೆ ಹೋಗಿದ್ನಲ್ಲ, ಅಲ್ಲಿಂದ ಏನೇನೋ ತಂದಿದ್ದೀನಿ ಸ್ವಲ್ಪ, ಅದೇ ನಿಂಗೆ ತೋರಿಸ್ತೀನಿ ಇವಾಗ. ಸೊ ಕೊಟ್ಬಿಟ್ಟು ರಿವ್ಯೂ ಕೇಳೋಣ ಹೇಗಿದೆ ಏನು ಅಂತ. ಓಕೆ ಏನೋ ಸರ್ಗುರಲ್ಲಿ ವಾತ್ ಮರ್ತ್ಕೊ ಬಂದೀನಿ. ನಾನು ಕೊಡ್ಸಿದ್ದು ಇಲ್ಲಿ ಕೈ ತೋರಿಸು. ಇಲ್ಲ, ಮರ್ತ್ಕೊ ಬಂದ್ಬಿಟ್ಟಿನಿ. ಹಂಗೆ ನೀನು ಬಾ, ನೀನು ಅದಕ್ಕೆ ಎತ್ ಮಡ್ಗು ಬೇಬಿ ಅಂತ. ಅದೇನು ತಲೆ ಹಂಗೆ ಮಾಡ್ಕೊಂಡಿದ್ಯಲ್ಲ, ಏನಿಲ್ಲ, ಕಟ್ಟು ನೆಟ್ಟಿಗೆ. ಸರಿ ಹಿಡ್ಕೊ, ತೋರಿಸ್ತೀನಿ. ಬೈಕಂತೂ ಬೈಬೇಡ ತಾಯಿ. ನೀನು ಗೊತ್ತು ಇಲ್ಲ ನೋಡಿ, ನಾನು ಏನೋ ತಂದಿದ್ದೀನಿ ಅಲ್ಲಿಂದ, ಆದರೂ ಬೈತೀಯ ಅಂತ ನನಗೆ ಗೊತ್ತು, ಆದರೂ ಬೈಬೇಡ. ಇಲ್ಲ ನೋಡು ಮಮ್ಮಿ, ಇವಾಗ ವಿಡಿಯೋ ಮಾಡೋಕ್ಕೆ ಮುಂಚೆ ಓಪನ್ ಮಾಡೋದು ಕವರ್. ಇಲ್ಲ ನೋಡು, ನಮ್ಮ ಮನೆ ಇದ್ಲು ಮಡ್ಗಕ್ಕೆ ಅಲ್ಲಿಗೆ ಆ ಕಡೆ ಈ ಕಡೆ ಟಿ ವಿ ಸೋಕಿಸದ ಚೆನ್ನಾಯ್ತಾ? ಹಾಂ, ಇಲ್ಲಿ ನೋಡು, ಉದ್ಧಾರ ಮಾಡಿದೆಯಲ್ಲ ಏನು ಮಾಡೋದು ಮಮ್ಮಿ? ಅದೇ ಇದು ಏನಾಯ್ತು ಗೊತ್ತಾ, ಹ್ಯಾಂಡ್ ಬ್ಯಾಗ್ ಹಿಡ್ಕೊಂತೀನಲ್ಲ ನಾನು ಫ್ಲೈಟಲ್ಲಿ, ಆಂಟಿ ಇಟ್ಕೊಟ್ಟಿದ್ರಲ್ಲ, ಏನದು ಸ್ವೀಟು, ಬೆಲ್ಲ, ಅದು ಉಂಪುಟೈತೆ, ಬರೀ ಬೋಯಿಸ್ಕದಿಯೇ. ಚೆನ್ನಾಗಿತ್ತು ತಾನೇ ಗೈಸ್? ಈಗೇನು ಮಾಡೋದು ಮಮ್ಮಿ? ಇದಕ್ಕೆ ಗಮ್ಮ ಪೆನ್ಸ್ ನೋಡು. ಯಾವ ಗಮ್ಮು? ಫೆವಿಕ್ವಿಕ್ ಸಿಗುತ್ತಾ ಗೈಸ್? ಹಿಂಗೆ ಅಂಟಿಸ್ಬಿಡ್ಬೇಕು, ಹಿಂಗೆ ಫೆವಿಕ್ವಿಕ್ ತಂದು ಮುರಿದಿದೆ ಅದು. ಹಿಡ್ಕೊ ಮಮ್ಮಿ, ಫೋಟೋ ತೆಗಿಸ್ಕೊಳ್ಳೋಣ, ನೀಟಾಗಿ ವಿಡಿಯೋ ಮಾಡು, ಬ್ಲಾಗ್ ಇದು, ಮಾತಾಡು ಏನಾದ್ರು. ಮಮ್ಮಿ ಮುಜುಗರ. ನಮ್ಮ ಮಮ್ಮಿ ಊರ್ಗೂ ಒಂದು ವಾರ ಆಯ್ತು ಗೈಸ್, ಇವಾಗ ಬಂದವ್ರೆ. ಅಪ್ಪ ಪೋಸ್ ಇದಾಯ್ತಾ? ಮತ್ತು ನೋಡಿ, ಇವಾಗ ಇನ್ನೊಂದು ತರ್ತೀನಿ, ಅದು ಮತ್ತೆ ಬೈಸ್ಕೊಂತೀನಿ, ನನಗೆ ಗೊತ್ತು. ಇದು ಒಂದು ಓಕೆ, ಹಿಂಗೆ ಹಿಡ್ಕೊಂಡು ಪಾಪ ಆನೆಗೆ ಸೊಳ್ಳೆ ಮುಡಾಕ್ಬಿಡಿ ಶೀಕ್ ಅಂತ ತಗೊಂಬರ್ತೀನಿ. ವರ್ಷದವರೆಗೂ ನಮ್ಮ ಮಮ್ಮಿ ಜೊತೆ ಮಾತಾಡಿಸ್ತಾ ಇದೆ. ಬರೀ ಯಾವಾಗ ನೋಡ್ರು ಅಕ್ಕ ದುಡ್ಡು ವೇಸ್ಟ್ ಮಾಡೋದೆ ಅಲ್ಲ ಮಮ್ಮಿ? ಅದೇ ವೇಸ್ಟ್ ಮಾಡೋದು, ಇನ್ನೇನು ಅಂತಿದ್ದೆ. ಕೈಸ್ ಇಲ್ಲಿ ನೋಡಿ, ನಮ್ಮ ಮಮ್ಮಿಗೆ ಹ್ಯಾಂಡ್ ಬ್ಯಾಗ್ ಎಲ್ಲ ಕೊಡಿಸ್ತಿದ್ದೆ, ಎಷ್ಟು ಕೊಡ್ಸಿದ್ರು ಅಷ್ಟೇ ಒಳ್ಳೆ. ಆಮೇಲೆ ನಮ್ಮ ಮಮ್ಮಿ ಹೆಂಗೆ ಗೊತ್ತಾ ಒಳ್ಳೆ, ನಾನು ನಮ್ಮ ಮಮ್ಮಿಗೆ ಬೈತೀನಿ ಅಂತ ಅನ್ಕೋತಿರಲ್ಲ, ಸುಮ್ಮನೆ ಬೈಯಲ್ಲ. ಎಷ್ಟು ಬ್ಯಾಗ್ ಕೊಡ್ಸಿದ್ರು ಬಿಟ್ಬಿಡೋದು, ಏನು ಗತಿ ಇಲ್ದರಂಗೆ. ಅದು ಇದು ಏನೋ ಏನು ಕೊಡ್ತಾರಲ್ಲ, ನೀನು ಹಿಡ್ಕೊಯ್ತೀಯಲ್ಲ, ಅದೆಲ್ಲ ಬ್ಯಾಗ್ ಯಾವ್ದು ಹಿಡ್ಕೊಯ್ತೀಯಲ್ಲ ನೀನು, ಅದ್ಯಾವ್ದು ಹಿಡ್ಕೊಂಡು ಹೋಯ್ತೀಯಲ್ಲ, ಇದು ಜ್ಯುವೆಲರಿ ಶಾಪಲ್ಲಿ ಕೊಡ್ತಾರಲ್ಲ ಪಾಕೆಟ್, ಅದನ್ನ ಹಿಡ್ಕೊಂಡು ಹೋಯ್ತೇವೆ. ಮರ್ಯಾದೆ ಇಲ್ಲ. ಸೊ ನೋಡು, 10,000 ರೂಪಾಯಿ ಬ್ಯಾಗ್ ತಗೊಂಡು ಹೋಯ್ತಾಳೆ. ಅವ್ರ ಅಮ್ಮ ನೋಡಿದ್ರೆ ಜ್ಯುವೆಲರಿ ಶಾಪಲ್ಲಿ ಕೊಡೋದು, ಅಟ್ಲೀಸ್ಟ್ ತಂದು ಕೊಡಿರ್ದಾರೆ ಯೂಸ್ ಮಾಡ್ಬೇಕಲ್ಲ ಗೈಸ್. ಅದಕ್ಕೆ ನಾನು ನಮ್ಮ ಮಮ್ಮಿಗೆ ನೋಡಿ ಈ ಬ್ಯಾಗ್ ಇನ್ಮೇಲೆ ಹಿಂಗೆ ಆರಾಮಾಗಿ ಹಾಕೊಂಡು ಹೋಗ್ಬೇಕು. ಇಲ್ಲ ಇದು ತೆಗೆದ್ಬಿಡ್ತೀನಿ ಮಮ್ಮಿ. ಫಸ್ಟ್ ನೋಡು, ಕೊಡಿಲ್ಲ ಅದು ಇಲ್ಲಿ ಮಡಗಿಲ್ಲಿ. ಇವಾಗಲ್ಲ, ನಾನು ಇವೆಲ್ಲ ಆದಮೇಲೆ ನನ್ನ ಬಯೋ ಪ್ರೋಗ್ರಾಮ್ ಒಂದೈತೆ, ವೆಯ್ಟ್ ಮಾಡಿ. ಏನು ಅಂತ ಓಪನ್ ಮಾಡಿದ್ದು ನನಗೂ
ಇದು ಹಿಡ್ಕೊಂಡೋದಾರ ಹುಡುಕಿರಂಗೆ. ಹುಡುಗಿರ್ನ ಹಿಡ್ಕೋಬೇಕೆ. ಓಪನ್ ಮಾಡಿ ತೋರ್ಸು ಹೆಂಗೈತೆ ಒಳಗಡೆ ಎಲ್ಲ ಸ್ಪೇಸ್. ಅದು ನಾನು ತೆಗ್ದಾಕ್ಬಿಟ್ಟಿದ್ದೀನಿ ಮಮ್ಮಿ. ಇದು ಏನಪ್ಪ ಅದು ಕವರ್ ಇರ್ತದಲ್ಲ ತೆಗ್ದಾಗ. ನಿಂಗೆ ಏನಾರ ಇದು ಬೇಡ ಅಂತಂದ್ರೆ ಇಲ್ಲಡು ಹಿಂಗೆ ತೆಗ್ದುಬಿಡು. ಈಗ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ನೀನು ಅಮ್ಮ ಕೈ ನೋವು ಹುಷಾರು. ಬೆಳಿಗ್ಗೆ ಹಾಕ್ಸ್ಕೊಂಡಿರೋದು ಮಮ್ಮಿ ನಿನಗೆ ಹೆಂಗ್ ಕಂಫರ್ಟೇಬಲ್ ಅನ್ಸುತ್ತೆ ಹಂಗೆ ನೀನು ಹಿಂಗೆ ತಾನೆ ಹಿಡ್ಕೊಂಡು ಹೋಗೋದು ಮಮ್ಮಿ. ಹಿಡ್ಕೊ ನೀನು ನಾರ್ಮಲ್ ಬ್ಯಾಗ್ ಹಿಡ್ಕತಿಲ್ಲ ಹಂಗೆ ಹಿಡ್ಕೊ. ಹಿಂಗೆ ಹಾಕತ್ತೀನಿ. ಮಮ್ಮಿ ಹಿಂಗೆ ಹಾಕೊಂಡು ಹೋಗತ್ತೆ. ಇದೊಂದು ತೆಗಿ ಹಿಂಗೆ ಹಿಡ್ಕೊ ಮಮ್ಮಿ. ಇಷ್ಟ ಐತೆ ಪಕ್ಕ. ಅವ್ವ ಮನ್ಸ್ಪೂರ್ವಕ ನಕ್ಕಿ ಇಷ್ಟಪಟ್ಟು ಇಷ್ಟೇ. ಇದಕ್ಕೆ ಎಷ್ಟು ಹೇಳು ಮಮ್ಮಿ? ಸುಮ್ಮನೆ ನೋಡುವೆ. ಇದು ಬೇಡವಾ ನಿಂಗಂಗಾದ್ರೆ ಪಕ್ಕ ಮಡಗಿರು ನೋಡು. ಅದ್ರೊಳಗಡೆ ಹಾಕೊಂಡ್ಬಿಡಿ ಮತ್ತೆ. ಹೋಟೆಲ್ ಇಷ್ಟ ಐತಾನೆ ಮಮ್ಮಿ. ಇದು ಎಷ್ಟು ಹೇಳು? ಸುಮ್ಮನೆ ಹೇಳಿ ನೋಡ್ತೀನಿ. ಗೆಸ್ ಮಾಡು ಮಮ್ಮಿ. ಗೆಸ್ ಮಾಡು. ಡೆಲ್ಲಿ ಮಾರ್ಕೆಟ್ ಇದು ಸರೋಜಿನಿ ಫೇಮಸ್ ಮಾರ್ಕೆಟ್. 200-300 ಅಲ್ಲಿ ನೋಡ್ಕೊಂಡು ಹೇಳು. ಒಂದು 500. 200 ಅಲ್ಲ 300 ಅಲ್ಲ 500 ರೂಪಾಯಿ ಅಲ್ಲ 250 ರೂಪಾಯಿ. ಚೆನ್ನಾಗದೆ ಪರವಾಗಿಲ್ಲ. ನೋವಾ ಫಸ್ಟ್ ಟೈಮ್ ದೇವರಣೆಗೂ. ಈಗ ಇನ್ನೊಂದ್ಸಲ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಐತೆ. ವೆಯ್ಟ್ ಮಾಡಿ. ಇದು ನೋಡಿ ಮಮ್ಮಿ, ಇದು ವೆಯ್ಟ್ ಮಾಡಿ. ಇದು ನಿನಗೋಸ್ಕರ ತಂದಿರೋದು ನಾನು. ಏನೋ ಇದು ನಿನಗೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ. ನೀನು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಅಥವಾ ನಿನ್ನ ರೂಮಲ್ಲಿ ಇಟ್ಕೋಬೋದು. ತೋರಿಸು ಬಂದು. ಚಡಾ ಹಿಂಗೆ ಓಪನ್ ಮಾಡಿ ನೀನೇನಾರು ಹಿಡ್ಕೊಬೋದು ಮಮ್ಮಿ. ಇದೇನು ಹೇಳು? ಇದು ಸಾಮಾನ್ಯ ಕಲ್ಲಲ್ಲ, ಇದು ಮಾರ್ಬಲ್. ಇದು ನೀವು ಒಡಬೆ ಮಾಡ್ಬೇಕಾದ. ನಿಂದು ಓಲೆ ಮತ್ತೆ ನಮ್ಮ ಗೈಸ್ ನಮ್ಮಮ್ಮ ಇಲ್ಲಿ ನೋಡಿ ಏನಾರ ಫಂಕ್ಷನ್ ಅಂತ ಬಂದಾಗ 2 ಎಳೆ ಮಂಗಲ ಚೈನ್ ಹಾಕೊಳ್ಳುತ್ತೆ. ಸಮ್ಟೈಮ್ಸ್ ಸಿಂಗಲ್ ಹಾಕೊಳ್ಳುತ್ತೆ. ಎಲ್ಲ ಕೇಳ್ತಿರ್ತೀರಲ್ಲ, ನೀನು ಅಷ್ಟು ಬಿಲ್ಡಪ್ ಕೊಡ್ತೀಯಾ, ನೀನು ಅಷ್ಟು ಸ್ಟೈಲ್ ಮಾಡ್ತೀಯಾ, ನಿಮ್ಮ ಮಮ್ಮಿ ಕರಿಮಣಿ ಹಾಕಿದ್ಯಾ ಅಂತ. ನಾವೇನು ಗತಿ ಇಲ್ದದವರು ಕರಿಮಣಿ ಹಾಕೋದು, ಚಿನ್ನ ದುಡ್ಡಿರೋರು ಇದಾಕೋದು ಅಂತ ಅಲ್ಲ. ನಮ್ಮ ಹತ್ರ ಎಷ್ಟೇ ಇದ್ರು ಏನೇ ಇದ್ರು ನಮ್ಮಮ್ಮ ಆಚೆನೆಲ್ಲ ನಾಯಿ ಕರ್ಕೊಂಡೆಲ್ಲ ಹೋಗ್ತಿರ್ತಾರಲ್ಲ, ಭಯ ಯಾರು ಕಿತ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ನಮ್ಮ ಮನ್ಸಿಗೆ ಏನು ಅನ್ಸುತ್ತೆ ಇಲ್ಲೇ ಹಿಂಗೆ ಏನು ಉದ್ಧಾರ ಮಾಡಿ ಕಾಕತ್ತು ಕನೆ 6. ಅಯ್ಯೋ ತಾಯಿ ಕಣ ಹಿಂಗೆ ಹಿಡ್ಕೊಂಡಿತ್ತು ಹಂಗೆ. ಅಲ್ಗಲ್ಲ ಅಲ್ಲಿಗೆ 6 ಬೇಕು. ಆ ಬೋಳಿ ಮಕ್ಕಳು ಅದಕ್ಕೆ ಕಮ್ಮಿ ದುಡ್ಡು ಕೊಟ್ಟವ್ರು. ಇದೆಷ್ಟು ಹೇಳಿದು? ಎಷ್ಟು ನೋಡ್ಮೆ ಎಷ್ಟು ಹೇಳು? 100. ಇದ್ರಲ್ಲೊಂದು ಬ್ಲಾಸ್ಲೆಟ್ ಬಂದಿದೆ, ತೋರಿಸ್ ಮಮ್ಮಿ. ಬ್ರೇಸ್ಲೆಟ್ ಬರ್ಲಿಲ್ಲ ಗೂಬೆ. ಇದು ತಗೊಂಡಿರೋದು ಅಷ್ಟ. ನಾನೇ ದುಡ್ಡು ಕೊಟ್ಟು ತಂದಿರೋದು ನಮ್ಮ ಮಮ್ಮಿಗೆ. ಮಮ್ಮಿ ಹೆಂಗಿದು ಕಿತ್ತೋಯ್ತಲ್ಲ. ಓಹೋ ಹಿಂಗೆ ಮಮ್ಮಿ, ಇಲ್ಲಿ ಹಿಂಗಿದ್ದಿದ್ದು ಕರೆಕ್ಟ್ ಬಿಡು. ಆಯ್ತು, ನಾನೇನು ಮಾಡ್ಕೊತೀನಿ. ನೀವು ಮಾಡ್ಕೊಟ್ಬಿಟ್ಟು ಕೊಡ್ತೀನಿ, ನೀನು ಯೂಸ್ ಮಾಡು ಆರಾಮ್ಸಾಗಿ. ತಗೋ ಇಟ್ಕೊಂಡಿರು. ಇದು ಯಾರಿಗಿದು ಒಂದು ಪದಾರ್ಥ ಗಿಫ್ಟ್ ಕೊಡ್ಬೋದು. ಇದು ಮಾರ್ಬಲ್ ಕಲ್ಲು. ಇದು ತಾಜ್ ಮಹಲ್ ಕಟ್ಟವ್ರಲ್ಲ ಆ ಹತ್ರ ಇದು ಮಾಡಿರೋದು. ಇದೆಷ್ಟು ಹೇಳು? ಎಷ್ಟು? 1000 ರೂಪಾಯಿ ಕೊಂಡು ಬಿಡು. ಯಾಕವ 1000 ರೂಪಾಯಿ? ಅಯ್ಯೋ ನೀನು ನಮ್ಮ ಮಮ್ಮಿಗೆ ಏನ್ರ ಬೆಲೆನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋದು. ಇದು ಅಂಗಡಿಲಿ ಒಡವೆ ಅಂಗಡಿಲಿ ಬಸ್ ಕೊಡ್ತಾರಲ್ಲ, ಔಟ್ ಮಾಡಿಕೊಂಡು ಹೋಯ್ತದೆ. ಊಟ ಮಾಡಿಕೋದಕ್ಕೆ ಕೈಸ್ ಇದು ಚೆನ್ನಾಗಿದ್ಯಾ? ಇದೇನು ಗೊತ್ತಾ, ನೋಡೋಕ್ಕಷ್ಟೇ ನಿಮಗೆ ಸ್ಟೋನ್ ಥರ ಕಾಣಿಸ್ತೈತೆ. ಇದು ಪವರ್ಫುಲ್ ಸ್ಟೋನ್ಸ್ ಇದು. ಸೊ ಅಲ್ಲಿ ತೊಗೊಂಡು ಬಂದಿದ್ದು ನಾನು. ನಮ್ಮ ಅಮ್ಮನಾರು ಹಾಕೊಳ್ಳಿ, ನಾನು ಆಲ್ಮೋಸ್ಟ್ ಇದು ಬ್ರೇಸ್ಲೆಟ್ ಹಾಕೋತೀನಲ್ಲ ಯಾವಾಗಲೂ, ಇಲ್ಲ ಖಡ್ಗ ಹಾಕೋತಿರ್ತೀನಿ. ತಗೋ ಮಮ್ಮಿ, ಇದು ಹಾಕೋ. ಆಮೇಲೆ ಬಿಡು, ಅಲ್ಲಿ ಎತ್ತಿ ಇಟ್ಕೊ ಮಮ್ಮಿ. ಹಾಕು ಕೈಗೆ. ನೀನು ನೋಡೋಣ ನಿನಗೆ ಅಂತಂದಿರೋದು ಇದು ಕಡೆ. ಮಮ್ಮಿ ಬೇಡ ಬಿಡು, ಚೆನ್ನಾಗಿ ಕಾಣೋದಿಲ್ಲ. ಅಲ್ಲಿಡ್ಲಿ. ಇಂಥ ಬಳ ತರಕ್ಕೆ ನೀನಲ್ಲಿ ಇದು ಮಮ್ಮಿ, ಇದೊಂದು ಸ್ಟೋರಿ ಹೇಳ್ಬೇಕು ನಮಗೆ. ತಾಜ್ ಮಹಲ್ನಿಂದ ಹೊರಗಡೆ ಬಂದರೆ ಅಲ್ಲೇ ನಿಯರ್ ಬೈ ಶಾಪ್ಗಳಿದೆ. ಇದು ಅಷ್ಟೇ ಪವರ್ಫುಲ್ ಇದರಿಂದ ಕೆತ್ತಿರೋದು. ಇದೇನು ಹೇಳು ಮಮ್ಮಿ? ಇದು ಹಿಡ್ಕೊಂಡ್ರೆ ತುಂಬ ಒಳ್ಳೇದಂತೆ. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ನಾನು? ಕರೆಕ್ಟಾಗಿ ಹೇಳು ಮಮ್ಮಿ.
ಒಂದು 500 ಮೇಲೆ. 1500 ರೂಪಾಯಿ. ಸರಿ. ಇದಕ್ಕೆ ಬೇಜಾರೇನಾಯ್ತು ಗೊತ್ತಾ, ಇವೆಲ್ಲ ತಗೊಂಡಲ್ಲ ಅಲ್ಲಿ ಇದನ್ನ ಬರೀ 150 ರೂಪಾಯಿಗೆ ಮಾರ್ತಿದ್ರು. ಆಮೇಲೆ ನನಗೆ ಗೊತ್ತಾಯ್ತು ಅದೇ ಬೇರೆ ಕಲ್ಲು, ಇದು ಬೇರೆ ಮಾರ್ಬಲ್, ಆ ಥರ ಕೈಂಡ್ ಆಫ್ ಆ ಥರ ಇದು ಅಂತ ಗೊತ್ತಾಯ್ತು. ತುಂಬ ಒಳ್ಳೇದಂತೆ ಮಮ್ಮಿ, ಹಿಡ್ಕೊಂಡ್ರೆ ಕೈ ಉಂಗುರ ಹಾಕಬೇಕಂತೆ ಬೆಳ್ಳಿದು. ಆಮೇಲೆ ಅದು ಹಾಕೊಂಡಿಲ್ವಲ್ಲ, ಅಟ್ಲೀಸ್ಟ್ ನನ್ನ ರೂಮಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಚೆನ್ನಾಗೈತೆ ಅಲ್ವಾ ನೋಡಿ, ಎಷ್ಟು ಸಾಫ್ಟಾಗಿ ಐತೆ. ಮತ್ತೆ ನಮ್ಮ ಮಮ್ಮಿಗೆ ಹೊಡೆದದೆ ಕಲ್ಲು. ಮತ್ತೆ ನಮ್ಮ ಮಮ್ಮಿಗೆ ಸೀರೆ ತಗೊಳ್ಳೋಣ ಅಂತ ಹೋದೆ. ಏನು ಮಮ್ಮಿ ನೀನು ಮನೆ ತಗೋತೀರ ಸೀರೆ ಸೇಮ್ ಹಂಗೆ 3000, ಕಮ್ಮಿನೇ ಇಲ್ಲ. ಯಾಕ ಒಬ್ಬ ತಗೊಂಡಿಲ್ಲ ಗೈಸ್. ಆಮೇಲೆ ಅದೇನೋ ಹೇಳ್ತಿರೋದು ಇದು ಬಾಳೆಹಣ್ಣೊಂದು ಎಲೆ, ಅದೇನೋ ಹೇಳಿದ್ರು, ಬಾಳೆಹಣ್ಣೊಂದು ಏನ್ತ್ರದ್ದು ಎಲೆಲ್ಲಂತೆ ಅದನ್ನ ಮಾಡೋದು ಸೀರೆ. ಆಮೇಲೆ ಹೋಗಿ 20 ನಿಮಿಷ ನೋಡಿದೆ, ಬಟ್ಟೆ ಎಲ್ಲ ನೋಡಿದೆ, ಏನು ತಗೊಳ್ತಿದ್ರೆ ಮರ್ಯಾದೆ ಹೋಯ್ತದೆ ಆಡ್ಕೊಂತಾರೆ ಅಂದ್ಬಿಟ್ಟು ಇದೊಂದು ತಂದೆ. ಇದು ನೋಡೋಕೆ ಹಿಂಗೆ ಐತೆ ಮಮ್ಮಿ, ಇದೆಷ್ಟು ಹೇಳು? 1500. ಯಾಕಿದ್ಕೆ 1500? ಬಟ್ಟೆ ಹಂಗೈತೆ, ಅದಕ್ಕೆ ನಿನ್ಗೆ ಹೇಳೋದು ಮಮ್ಮಿ ಎಲ್ಲನ ಇದೇ ಹಿಂಗೆ ಅಂತ ಅನ್ಬಿಡ್ಬೇಡ ನೀನು. ಇದು ಅಲ್ಲಿ ಸ್ಪೆಷಲ್ ಇದು ಮಮ್ಮಿ, ಇವೆಲ್ಲ ಏನೋ ಈಗ ರೇಷ್ಮೆ ಥರದ್ದು ಇರುತ್ತಲ್ಲ ಆ ಥರದ್ದು ಸ್ಪೆಷಲ್ ಇದು. ಅಲ್ಲಿ ಸಿಗೋ ಥರ ಎಲ್ಲೂ ಸಿಗಲ್ಲ. ಹೆಂಗಿರೋ ನಾನು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಈ ಥರ ಎಲ್ಲ ಹಾಕೋತೀನಲ್ವಾ, ಅದಕ್ಕೆ ಏನು ಮಾಡಿದೆ ತಂದೆ ಅಂತ. ಇದು 1500 ಕೊಟ್ಬಿಟ್ಟು ತಂದಿದ್ದೀನಿ. ಈ ಒಂದು ನಮ್ಮ ಮಮ್ಮಿ ಅಂತ ಈ ಪುಟ್ಗೋಸಿಗೆ 1500 ಅಂತ. 150 ರೂಪಾಯಿ ವೇಲಿದ್ದಂಗೆ ಅದೇ ದುಡ್ಡಿಲ್ ತಗೋತಾರಲ್ಲ ಹಂಗೆ. ಅದು ಚೆನ್ನಾಗದೆ ಸಾಫ್ಟಾಗಿ. ಯಾವುದು? ವೇಲು ಕಾಟನ್ ಥರ. ಯಾವ್ದು ಹೇಳು? ವೇಲ್ಗಳು ಹಾಕತ್ತಾರಲ್ಲ ಹಾಕತ್ತಾರಲ್ಲ ತಗೋತಾರಲ್ಲ. ಹಿಂಗೆ ಏನು ಕೊಟ್ಟರು ಏನು ಮಾಡಿದ್ರು ನಮ್ಮ ಮಮ್ಮಿ ಏನಾರ ಒಂದು ಕೊಂಬ್ ತೆಗಿಬೇಕು. ಇವಾಗ ನಾನು ನೋಡಿ ಹೆಂಗೆ ಬಿಡ್ತೀನಿ ಹೋಗ್ಲಿ ಅಂದ್ಬಿಟ್ಟು ಗೈಸ್. ನಮ್ಮ ಮಮ್ಮಿದು ಫೋನ್ ನಾನು ಅವತ್ತು ಜಗಳ ಮಾಡಿ ಹೊಡೆದಾಕ್ಬಿಟ್ಟೆ. ನಾನೇನೋ ಮಾತಾಡಿದೆ, ನಮ್ಮ ಮಮ್ಮಿ ಅದಕ್ಕೆ ಮಾತು ಬೆಳಿತಾನೆ ಇತ್ತು. ಕೈಗೆ ನಮ್ಮ ಮಮ್ಮಿ ಕೈಯಲ್ಲಿ ಫೋನ್ ಇತ್ತಲ್ಲ, ಕೆಚ್ಚಿ ಬಿಸಾಕಿದ್ದೆ ಪುಡಿ ಏನೋ ಮಮ್ಮಿ ಫೋನು ಬಿಸಾಕ್ಬಿಟ್ಟ. ಅದಕ್ಕೆ ನನ್ನ ಹತ್ರ ಇದ್ದದ್ದು ಫೋನ್ ಕೊಟ್ಟಿದ್ದೀನಿ. ಆಗಲೇ ನಮ್ಮ ಮಮ್ಮಿ ಎಂತೇಳಂದ್ರೆ ಡಿಸ್ಪ್ಲೇ ಹೊಡೆದಾಕ ಬಂದೈತೆ. ಮಗ ಕೂತ್ಕೊಂಡ್ ಮ್ಯಾಲೆ ಕಣ ಹೇಳೆ ಐಶು, ನೀನ್ ಯಾಕೆ ಕೊಟ್ಟೆ ಅವಳಿಗೆ? ಇಟ್ಕೊಂಡಿದ್ಲಲ್ಲ ಅವಾಗ. ನೋಡಿ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ, ಎಷ್ಟು ಬೇಜಾರಾಗ್ತಾ ಇದ್ ಗೊತ್ತಾ ನನಗೆ. ನಮ್ಮ ಮಮ್ಮಿ ಒಂಥರ ಕ್ವಾಣ, ರಫ್ ಅಂಡ್ ಟಫು. ನಾನು ಹಂಗಾರೆ ಗೈಸ್, ನಾನು ಈಗ 100 ರೂಪಾಯಿ ಕೊಟ್ಟು ಒಂದು ಪ್ರಾಡಕ್ಟ್ ತೊಗೊಂಡಿದ್ದು. ನಾನು ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ, ವ್ಯಕ್ತಿಗಿಂತ ವಸ್ತು ಜಾಸ್ತಿ ವ್ಯಾಲ್ಯೂ ಕೊಡ್ತೀನಿ ನಾನು. ಯಾಕೆ ಅಂತಂದರೆ ವ್ಯಕ್ತಿಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿದೆ. 1 ಕೋಟಿ ಮಾಡು, ಏನೇ ಕೊಡು, ಎಷ್ಟೇ ಮಾಡು, ಅವ್ರು ತಿಕಾ ತೋರಿಸಿ ಹೋಗೇ ಹೋಯ್ತಾರೆ. ಬಟ್ ಒಂದು ವಸ್ತು ಹಂಗಲ್ಲ. 100 ರೂಪಾಯಿ ಕೊಟ್ಟು ಎಕ್ಸಾಂಪಲ್ 100 ರೂಪಾಯಿ ಕೊಟ್ಟು ಫೋನ್ ತೊಗೊಂಡಿದ್ದೀನಿ ಅಂದರೆ ನಾನೇ ಹಾಳು ಮಾಡೋವರೆಗೂ ಈ ಒಂದು ವಸ್ತು ನನ್ನ ಜೊತೆ ಇದ್ದೇ ಇರುತ್ತೆ. ಓ ನಮ್ಮ ಮಮ್ಮಿ ಆಧಾರ್ ಕಾರ್ಡ್ ನೋಡಿ ಗೈಸ್, ಫೋಟೋ ತೋರಿಸ್ತೀನಿ. ಎಷ್ಟು ವರ್ಷದ ಮಮ್ಮಿ ಇದು ಫೋಟೋ ಗೈಸ್? ಇಲ್ಲಿ ನೋಡಿ, ನಂಬರ್ ಕೈ ಇಟ್ಕೊ. ನಂಬರ್ ಇಟ್ಕೊಂಡಿದ್ದೀನಿ ಕಣ, ಇಲ್ಲಿ ನೋಡು. ಫ್ರೀ ಬಸ್ಗೆ ನಮ್ಮ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕಂತೀವಿ, ಇದಾಗಲ್ವಂತೆ. ಸ್ಮಾರ್ಟ್ ಕಾರ್ಡ್ ಅಂದ್ರೆ ಅದೇ ಅವತ್ತು ಕಳಿಸ್ತಲ್ಲ ನೀನು ಪಾನ್ ಕಾರ್ಡು, ಲ್ಯಾಮಿನೇಷನ್ ತರ. ಅಪ್ಪ ಸ್ಮಾರ್ಟ್ ಕಾರ್ಡ್ ಬೇಕಂತ, ಅದು ಜಾಸ್ತಿ ದುಡ್ಡು ಹೊಡೆದು ಹಿಂದಕ್ಕೆ ಬಂದು ಇಂಥವು ಸ್ಮಾರ್ಟ್ ಮಾಡ್ಬಿಟ್ಟು. ಎಷ್ಟು ಹೇಳಿದ್ರು? 1000 ಅಂತ. 1000 ರೂಪಾಯಿ ಏನಕ್ಕವ ಸ್ಮಾರ್ಟ್ ಕಾರ್ಡ್ಗೆ? ಅಲ್ಲ ಇದಕ್ಕೆ ಸುಮ್ಮನೆ. ಇವಾಗ ಬಸ್ ಹೋದ್ರೆ ಇಲ್ಲ ಇನ್ನು. ಯಾಕೆ? ಸ್ಮಾರ್ಟ್ ಕಾರ್ಡ್ ತಗೊಬನ್ನಿ, ಕ್ಯಾನ್ಸಲ್ ನೋಡಿ. ಅದ್ರಲ್ಲಿ ಎಲ್ಲಾರಲ್ಲೂ ಬರೀ ದುಡ್ಡು ಹೊಡಿಯೋದೆ. ಒಬ್ಬೊಬ್ರು ಹೆಂಗಸರು ಒಂದೊಂದು ಮನೇಲಿ ಎಷ್ಟು ಜನ ಇರ್ತಾರೆ. 500 ರೂಪಾಯಿನೂ ಮಿಸ್ 1000 ಅಂದ್ರು. ಇಲ್ಲಿ ಎಷ್ಟು 5 ರೂಪಾಯಿನೇ ಒಬ್ಬೊಬ್ರಿಗೆ ಅಂದ್ರೆ ಎಷ್ಟಾಯ್ತು, ಎಷ್ಟು ಕೊಳ್ಳೆ ಹೊಡಿತಾವ್ರೆ. ಎಲ್ಲ ಹಿಡಿತದೆ ಮಮ್ಮಿ. ಇಲ್ಲಿ ಈ ಪರ್ಸ್ಗೆ ಇಲ್ಲಿಗೆ ಇವು ಆಧಾರ್ ಕಾರ್ಡ್ ಅಲ್ಲನ್ವೇ? ಓ ಆಧಾರ್ ಕಾರ್ಡ್ ನಿಂದು ಏನು ಇಷ್ಟ ಅಗ್ಲಾದೇರ. ಈ ಕಡೆಗೆ ದುಡ್ಡು ಮಡಿಕೋ, ಇಲ್ಲಿಗೆ ನಿಂದು ಇದು ಬಿಸಾಕ್ಬಿಡ ತೆಗ್ಬೇಡ. ಇಲ್ಲಿಗೆ ಇದು ನಿಂದು ಆಧಾರ್ ಕಾರ್ಡು, ಅದು ಇದು ಎಲ್ಲ ಇಲ್ಲಿ ತುಂಬು. ಇನ್ನೊಂದೇನಾದ್ರು ದುಡ್ಡು ಗುಡ್ಡೆ ಈ ಕಡೆ ಹಾಕು. ಯಾವ ದುಡ್ಡವ ಇರೋದನ್ನೇ ಮಾಡಿ. ಈ ದುಡ್ಡನ್ನ 100 ರೂಪಾಯಿದು ದುಡ್ಡೇ ತಾನೇ ಅದು. ನಂಗೂ ಇಷ್ಟ ಆಯ್ತು ಆ್ಯಕ್ಚುಲಿ. ನಮ್ಮ ಮಮ್ಮಿ ನಾನು ಇಬ್ರು ಯೂಸ್ ಮಾಡ್ಬೋದು ಅಂತ ತಂದೆ, ಬಟ್ ಇಲ್ಲ ತಗೋ ಪರವಾಗಿಲ್ಲ ಹಾಕೊಂಡು ಸೇಫ್ಟಿ. ಸೊ ಇಷ್ಟಾಗಿತ್ತು ಇವತ್ತಿನ ನಮ್ಮ ಕಸಿ ಬಿಸಿ ವಿಡಿಯೋ. ಸೊ ಯಸ್,
ನೆಕ್ಸ್ಟ್ ವ್ಲಾಗ್ ಏನು ನಮ್ಮ ಅಮ್ಮ ಜೊತೆ ಏನು ಕಂಟೆಂಟ್ ಮಾಡಿ ಇನ್ಮೇಲೆ ಜಾಸ್ತಿ ನಮ್ಮ ಅಮ್ಮ ಜೊತೆ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಕಂಟೆಂಟ್ ಏನು ಅಲ್ವಾ ಮಮ್ಮಿ ಮಾಡ್ತಾ ಇರ್ತೀಯ? ಒಬ್ರು ಬಸ್ಸಲ್ಲಿ ಬರ್ತಾ ಇದೆ ಇವಾಗ ಬೆಳಿಗ್ಗೆ, ಮದ್ದೂರಿ KM ದೊಡ್ಡಿಂದ ಮದ್ದೂರು ಬರ್ತಾ ಇದೆ. ಒಬ್ರು ಲತಾ ಗೈಸ್ ಇಲ್ಲೋಡಿ ನಮ್ಮ ಮಮ್ಮಿಗೆ ಈ ಎಲ್ಲ ಕೇಳಿಸ್ಬಿಟ್ಟು ತೋರ್ಸು ಮಮ್ಮಿ, ಈ ಹಲ್ಲು ಕೇಳಿಸ್ಬಿಟ್ಟು ಹಲ್ಲ ಹಾಕ್ಸ್ಬೇಕು. ಹಾಕಿಸ್ಕೊತೀವಿ ಮಮ್ಮಿ? ಇವಾಗ ಆಗುದೇ ಅದೇ ಬಿದ್ದೋಗಂಟ ಆಗಲ್ವಂತೆ ಡಾಕ್ಟರ್ ಕೇಳಿ. ಯಾರೋ ಸಿಕ್ಕಿದ್ರು ಲತಾ ಅಂತಲಂತೆ, ಯಾರೋ ತಾಲೂಕು ಆಫೀಸ್ಗೆ ಹೋಯ್ತಾ ಇದೆ ಅಂದ್ರು. ನೀವು ಸೋನವ್ರ ಅಮ್ಮ ಅಲ್ವಾ ಅಂದ್ರು. ಅಂದೆ ಸೋನು ಚೆನ್ನಾಗವ್ರ ಅಂದ್ರು. ಅವ್ರು ಇರೋದೇ ಸರಿ, ಅವ್ರು ಒಳ್ಳೆಯವ್ರು ಕೆಟ್ಟವ್ರು ಅವ್ರು ಹಂಗೆ ಇರೋದೇ ಸರಿ ಆಂಟಿ, ಅವರು ಚೆನ್ನಾಗವ್ರ ಅಂತೆಲ್ಲ ಅಂದರು. ನೀವು ಯಾಕೆ ಲಾಗ್ ಮಾಡಲ್ವಲ್ಲ ಅಮ್ಮನ ಜೊತೆ, ನೀವು ಮಗನ ಜೊತೆನೂ ಮಾಡಿ ಅಂತ ಹೇಳ್ತಾರೆ. ಗೈಸ್ ನನ್ನ ತಮ್ಮನ ಜೊತೆ ಬ್ಲಾಗ್ ನಾನು ಮಾಡಿ, ನನ್ನ ತಮ್ಮ ಊರಲ್ಲಿದ್ದಾನೆ ಅಂತು. ಇನ್ನು 1 ಇಲ್ಲ 2-3 ಮಂತ್ಸಲ್ಲಿ ಬರ್ತಾನೆ. ಅವಾಗ ಅವನ ಜೊತೆ ಜಾಸ್ತಿ ಬ್ಲಾಗ್, ಅವಾಗ ನಾನು ಫುಲ್ ಅವಾಗ ನಾನು ಫ್ಯಾಮಿಲಿ ಬ್ಲಾಗರ್ ಆಗ್ಬಿಡ್ತೀನಿ. ಕೇಳಿದ್ರು ಅಕ್ಕ ಸೋನು ಕೇಳಿ. ಆ್ಯಂಡ್ ಮಮ್ಮಿ ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಗೊತ್ತಾ, ನೀವೇ ಯಾರು ಏನಾದರೂ ಅಂದ್ಕೊಳ್ಳಿ ಸೋನು, ನಿಮ್ಮ ಬ್ಲಾಗಲ್ಲಿ ತುಂಬ ಒರಿಜಿನಾಲಿಟಿ ಇರುತ್ತೆ, ಸ್ಕ್ರಿಪ್ಟ್ ಇರಲ್ಲ, ಆನೆಸ್ಟಾಗಿ ಮಾತಾಡ್ತೀರಾ, ಬೇರೆಯವ್ರ ಥರ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ನೀವು ಮಾತಾಡಲ್ಲ, ಹಾಗೆ ಹಿಂಗೆ ಅಂತೆಲ್ಲ. ಸೊ ಯಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಮಮ್ಮಿ ನೆಕ್ಸ್ಟ್ ವಿಡಿಯೋ ಏನು ಮಾಡೋದು? ಗೈಸ್ ನಮ್ಮ ಮಮ್ಮಿ ಇದು ಎಷ್ಟು ಸೀರೆ ಐತೆ, ಎಷ್ಟು ಬ್ಲೌಸ್ ಐತೆ ಮಮ್ಮಿ, ಸ್ವಲ್ಪ ಇಲ್ಲ ಐತೆ, ಇನ್ನು ಸ್ವಲ್ಪ ಊರಲ್ಲಿ ಐತೆ. ಸೊ ಈಗ ಇರುವಷ್ಟು ನಿಮಗೆ ನಮ್ಮ ಮಮ್ಮಿ ಸೀರೆ ಕಲೆಕ್ಷನ್ಸ್ ವಾರ್ಡ್ರೋಬ್ದು ಬ್ಲಾಗ್ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೊತ್ತವರೆಗೂ ವಿಡಿಯೋ ಯಾರು ಮಾಡ್ತಾಯಿದ್ರು ಗೊತ್ತಾ, ಕೊಡಿ ತೋರಿಸಿ. ಸರ್ಪ್ರೈಸ್. ಹಾಯ್ ಗೈಸ್. ಪಾಪ ಗಾಯ್ಸ್, ನನ್ನ ತಮ್ಮನಿಗೆ ಯಾಕೆ ನೀವೆಲ್ಲ ಫಾಲೋ ಮಾಡ್ತಾ ಇಲ್ವಂತೆ ಇನ್ಸ್ಟಾಗ್ರಾಮಲ್ಲಿ, ಮಾಡಿ ಪಾಪ 10,000 ಆಗಲಿ, ಸೆಲೆಬ್ರೇಷನ್ ಮಾಡೋಣ. ಥ್ಯಾಂಕ್ಸ್ ಅಕ್ಕ. ಗಾಯ್ಸ್ ನಮ್ಮ ಅಕ್ಕ ಊರಿಗೆ ಹೋಗಿದ್ದಾಳೆ ನೋಡಿ, ನನಗೆ ಏನೂ ತಗೊಂಬಂದಿಲ್ಲ, ಒಂದು ಟಿ ಶರ್ಟ್ ತಗೊಂಬಂದಿಲ್ಲ, ಏನೂ ಗೈಸ್ ತಗೊಂಬಂದಿಲ್ಲ. ಒಂದು ನಿಮಿಷ ಇರು ಗೈಸ್. ಏನು ಗೊತ್ತಾ, ಥೈಲ್ಯಾಂಡ್ಗೆ ಹೋದಾಗ ಇವನಿಗೆ ಏನು ತರಬೇಕು ಅಂತ ನಂಗೆ ದೇವ್ರಣ್ಣ ಗೊತ್ತಾಗಲೇ ಸುಮ್ಮನೆ ಆಗ್ಬಿಟ್ಟೆ. ಬಟ್ ಡೆಲ್ಲಿಲಿ ಏನೂ ಇಲ್ಲ, ಇಲ್ಲಿ ಬೆಂಗಳೂರಲ್ಲೆಲ್ಲ ಸಿಗ್ತವೆ ಹಾಗೆ. ಈ ಥರ ಬ್ಯಾಗ್ ಇವನು ಕೊಟ್ಟರೆ ಇವನು ಹಾಕಂತಾನೆ ಹೆಂಗಸರ್ ಹಂಗೆ ಹಿಂಗೆ ಹಿಡ್ಕೊಂಡು. ಅಲ್ಲಿ ಗಂಡಸರಿಗೆ ಬ್ಯಾಗೇ ಇರಲ್ಲ ಆ ಥರ. ಹಂಗೂ ಒಂದು ದೂರನು ಅದೇ ಅಮೇರಿಕನ್ ಟೂರಿಸ್ಟರ್ ಬ್ಯಾಗ್ ತೊಗೊಂಡಲ್ಲ, ಬ್ರೀಫ್ ಕೇಸು, ಅಲ್ಲಿ ಒಂದು ಹಿಂಗಿತ್ತು ಸೈಡ್ ಸ್ಲಿಂಗು, ಅದು ತೊಗೊಂಡ್ರೆ ನಿಂಗೆ ಕೊಡ್ಬೋದಿತ್ತು, ಬಟ್ ನೀನು ಹಾಕೊಳ್ಳಲ್ವಲ್ಲ ಆ ಥರ ಎಲ್ಲ. ಆಮೇಲೆ ಇವಾಗ ನನಗೆ ಇವ್ನು ಬಟ್ಟೆ ಎಲ್ಲ ಕೊಡ್ಸಿದ್ದಾನೆ. ಸೊ ನಾನು ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇವನಿಗೆ ಬಟ್ಟೆ ಕೊಡ್ಸೋಣ ಅಂತ ಅಂದ್ಬಿಟ್ಟು. ಸೊ ಯಸ್, ಇದೇ ಥರ ನನ್ನ ಯೂಟ್ಯೂಬ್ ಬ್ಲಾಗಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಗೊತ್ತಿಲ್ಲ ಕಣೋ, ಸಬ್ಸ್ಕ್ರೈಬರ್ಸೇ ಆಗ್ತಾ ಇಲ್ಲ. ಸಬ್ಸ್ಕ್ರೈಬರ್ಸೇ ಆಗ್ತಾ ಇಲ್ಲ. ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಹಂಗೆ ಸ್ವಲ್ಪ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಬಟ್ ಶೇರ್ ಮಾಡಿ ಗೈಸ್. ಯಾಕೋ ಇಲ್ಲಿ ಇಚ್ಚಿಂಗ್ ಆಗ್ತೈತೆ ಅಕ್ಕ. ಇದೇನು ಹಾಕ್ಸ್ಕೊಬೋದ್ರಿ ಇದ್ರ ಬಗ್ಗೆನು? ಏನ ಇದಾ? ಅಯ್ಯೋ ಇದ್ರ ಜ್ವರ ಬಂದಿದ್ವು ಅಂತ. ಜ್ವರ ಅಲ್ಲ ಮಮ್ಮಿ, ತಲೆನೋವು. ಫುಡ್ ಪಾಯ್ಸನ್ ಆಗಿರೋದು. ನೆನ್ನೆ ಇವನು ಬಂದಿದ್ದ ನಮ್ಮ ಮನೆಗೆ ನಿತಿ. ಸೊ ಅವನು ಕರ್ಕೊಂಡು ನಾನೇನು ಮಾಡಿದೆ, ಇದಕ್ಕೆ ಹೋದೆ, KFCಗೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಚಿಕನ್ ಮಟನ್ ಎಲ್ಲ ತಿಂತಾರಲ್ಲ, 1 ವಾರ ಬಿಟ್ಬಿಟ್ಟಿದ್ದೆ. ನಮ್ಮ ಮನೇಲಿ ಪೂಜೆ ಇತ್ತಲ್ಲ ಮಮ್ಮಿ, ಪೂಜೆ ಮಾಡ್ತಾ ಇದ್ವಿ ಊರಲ್ಲಿ ಆಗ್ತಿತ್ತು. ಸೊ ನಮ್ಮ ಮನೇಲಿ ಹಬ್ಬ ಆಗ್ತಿತ್ತು, ಮತ್ತು ನಂಗೊಂದು ಸ್ವಲ್ಪ ಏನೋ ಪರ್ಸನಲಿ ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ನೋಡಿ ಗೈಸ್, ನಾನು ಅದಕ್ಕೆ ಈಗ ಶಾರ್ಟ್ಸ್ ಎಲ್ಲ ಜಾಸ್ತಿ ಹಾಕಲ್ಲ. ಇಲ್ಲಿ ನೋಡಿ ನನಗೆ ಚಿಕನ್ ಪಾಕ್ಸ್ ಎಲ್ಲ ಆಗಿದೆ, ಅದಕ್ಕೆ ತಿಂತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಆಯಿತು, ಎಲ್ಲ ಪೂಜೆ ಎಲ್ಲ ಮುಗೀತಲ್ಲ, ಅದಕ್ಕೆ ನನ್ನ ತಮ್ಮನ ಕರ್ಕೊಂಡು ಹೋಗಿದ್ದೆ ಬರ್ಗರ್ ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ಬರ್ಗರ್ ತಿಂದೆ. ತುಂಬ ರೇರು ನಾನು ತಿನ್ನೋದು, ಕ್ರೇವಿಂಗ್ಸ್ ಆದರೆ ಅಷ್ಟೇ. ತಿಂದು ಮನೆಗೆ ಬಂದು ಯಾಕೋ ನನಗೆ ಡೈಜೆಸ್ಟೇ ಆಗಿಲ್ಲ, ಒಂಥರ ಫುಲ್ ವಾಮಿಟು. ನೈಟ್ ಎಲ್ಲ ವಾಮಿಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದೆ, ಎಳ್ಳೀರು ಕುಡಿದೆ, ಎಳ್ಳೀರು ವಾಮಿಟು. ಆಮೇಲೆ ಏನು ಬನಾನಾ ತಿಂದೆ, ಬನಾನಾ ವಾಮಿಟು. ತಲೆ ಸಿಡಿತಿತ್ತು ನನಗೆ, ಅದಕ್ಕೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಕುಡಿದೆ, ಕಾಫಿನೂ ವಾಮಿಟು. ಇಷ್ಟೇ, ಇನ್ನು ಕೂತಿದ್ದೀವಿ, ಹೋಗಿದ್ದೀನಿ ರೂಮ್ಗೆ, ಬ್ರಷ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಾಗಿ ಬಿದ್ದೋಗಿದ್ದೀನಿ. ಆಮೇಲೆ ಬಾ ನಿತ್ತಿ, ಅದ್ಯಾಕೆ ಅತ್ತ ನೋಡ್ತೀಯ ಅಲ್ಲಿ ನೋಡು. ಆಮೇಲೆ ಬಾ ನಂಗಿಲ್ಲ ಆಯ್ತಲ್ಲ ಅಂದ್ಬಿಟ್ಟು ಹೋದ್ನಾ. 2 ಬಾಟ್ಲ್ ಹಾಕಿದ್ರು ಏನು ಬಾಡಿಗೆ ನಿಲ್ತಾನೆ ಇರಲಿಲ್ಲ. ಆಮೇಲೆ ಬಾಟ್ಲ್ ಹಾಕಿದ್ಮೇಲೆ ಸರಿ ಆಯಿತು. ತೆಗೀರಿ ಅನ್ನ. ಅದಕ್ಕೆ ಅವರು ಮತ್ತೆ ಈಗ ಮನೆಗೆ ಹೋಗಿ ಏನೇನೋ ತಿಂತೀರಾ ಅದೆಲ್ಲ ವಾಮಿಟ್ ಆಗುತ್ತೆ ಅನಿಸುತ್ತೆ. ಆಗಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬಂದು ತೆಗ್ಸಿ, ಆದರೆ ಮತ್ತೆ ತೆಗೆದು ಮತ್ತೆ ಚುಚ್ಚಕ್ಕಾಗಲ್ವಲ್ಲ. ಅಯ್ಯೋ, ಬರ್ಗರ್ ತಿಂದಿಲ್ಲ ಅಂದರೆ ನಂಗೆ 2,000 ದುಡ್ಡು ಉಳ್ಕೊಂತಿತ್ತು. 2,000 ಹಿಂಗೆ ಹೋಗಿ ಹಿಂಗೆ ಬಂದು ಮಮ್ಮಿ ಇದಾಕವ್ರಲ್ಲ ಗ್ಲೂಕೋಸ್ ಹಾಕಿದ್ರಲ್ಲ 2 ಬಾಟ್ಲು, ಅದು ಬೆಡ್ ಚಾರ್ಜು ಕೊಡಬೇಕು. ಅದಕ್ಕೆ ಆಗಿಲ್ಲ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋರಾಯ್ತದೆ.
ಅಂತ ಆಸ್ಪತ್ರೆಗೆ ಹೋಗೋದಕ್ಕೆ. ನಮ್ಮ ಮನೆ ಹತ್ರ ಒಂದು ಹಾಸ್ಪಿಟಲ್ ಐತೆ ಗೈಸ್. ನಮ್ಮ ಮನೆಗೆ ಯಾರು ಬರ್ತಾರೆ ನಾಯಿ ಕಚ್ಚಿಸೋದು ಅಲ್ಲ, ಅವನೆಲ್ಲ ಸುಖಪುರ ಮನೆಗೂ ನೋಡಿ ಕಿಯಾ. ಇದು ನಮ್ಮ ಜೀವ, ಇದು ಪಾಪ, ಇದು ನನ್ನ ಬಂಗಾರ ಕಣವ ಇದು ಗೈಸ್. ಅವನಂತ ಬ್ರೀಸು ಅಂತ ಅವನಿದ್ರೆ 50 ನಾಯಿ ಬೇಕಾದ್ರೂ ಸಾಕ್ಬೋದು. ಮನ್ಗವನಲ್ಲ ಅವನಂತೆ ಒಬ್ಬರೂ ಆಗಲ್ಲ. ಚಂಡಿ ಚಾಮುಂಡ್ ನಾನೇ ಹೆಚ್ಚು ಅಂದರೆ ನನಗಿಂತ ಕಿತ್ತದವನು. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಏನಾರು ಮಾಡೋಣ. ಇದಾಗಿತ್ತು ಇವತ್ತಿನ ವ್ಲಾಗ್. ಬಾಯ್ ಮಾಡ್ಬಿಡು ಮಮ್ಮಿ. ಬಾಯ್.